ಮಾಡಬೇಕು. ಒಬ್ಬ ನಾಗೇಂದ್ರಗೋಸ್ಕರ ಕಳೆದ 30-40 ವರ್ಷದ ಇತಿಹಾಸದಲ್ಲಿ 30-40 ವರ್ಷದ ಇತಿಹಾಸ ವಿಧಾನಸಭಾ ಅಧಿವೇಶನದಲ್ಲಿ ಒಂದೇ ಸಬ್ಜೆಕ್ಟ್ ಮೇಲೆ ಇವತ್ತು ಚರ್ಚೆ ಆಗಿ ಅದನ್ನ ಒಂದು ರೀತಿ ತಾರ್ಕಿಕ ಅಂತ್ಯಕ್ಕೆ ತಗೊಂಡೋಗುವಂತ ಕೆಲಸವನ್ನ ನಾವೆಲ್ಲ ಬಿಜೆಪಿ ಮತ್ತು ಜೆಡಿಎಸ್ ಎಲ್ಲ ನಾಯಕರು ನಾವು ಮಾಡಿದ್ದೀರಿ. ಆದರೆ ಸರ್ಕಾರ ಒಬ್ಬರಿಗೋಸ್ಕರ ಹಿಂದೆ ಈಶ್ವರಪ್ಪ ಘಟನೆ ಆದಾಗ ಆತ್ಮಹತ್ಯೆ ಮಾಡಿಕೊಂಡಾಗ ಈಶ್ವರಪ್ಪ ಹೆಸರಲ್ಲಿ ಅವತ್ತು ರಾಜೀನಾಮೆಯನ್ನ ಕೊಟ್ಟರು. ರಾಜೀನಾಮೆ ಕೊಟ್ಟರು ಈಶ್ವರಪ್ಪನವರು. ಅವ್ರನ್ನ ವಾಪಸ್ ತಗೊಳ್ಳಿಲ್ಲ. ಆದ್ರೆ ಈ ನಾಗೇಂದ್ರ ಅವ್ರನ್ನ ಇವತ್ತು ವಾಪಸ್ ತಗೊಂಡು ಅವತ್ತು ಯಾವ ಆಪಾದನೆ ಸಿದ್ದರಾಮಯ್ಯನವರು ಹೇಳಿದ್ರು 89 ಕೋಟಿ ಆಗಿರೋ ಡ್ಯೂಟಿ ನಿಜ ಅಂತ ಹೇಳಿದ್ರು. ಅದೇ ಮತ್ತೆ ನಾಗೇಂದ್ರ ಅವ್ರನ್ನ ಶಿವಲಿಂಗೇಗೌಡರು ಹೇಳಿದ್ರು ಅಪರಾಧಿ ಅಂತ. ಮೊನ್ನೆ ನ್ಯೂಸ್ 18ನಲ್ಲಿ ಶಿವಲಿಂಗೇಗೌಡರು ಅವ್ರ ಅಪರಾಧಿ ಅಂತ ಹೇಳ್ತಾ ಇದ್ರು. ಅಂತವ್ರನ್ನ ಇವತ್ತು ಮತ್ತೆ ಸದನಕ್ಕೆ ಬಂದು ಕೂತು ಇವತ್ತು 157 ಕೋಟಿ ಬರ್ತೈತೆ ಅಂತ ಆಸೆ ಇಟ್ಟುಕೊಂಡಂತ ಆ ದಲಿತರಿಗೆ ಇವತ್ತು ಕಣ್ಣೀರು ಸುರಿಸೋ ರೀತಿ ಮಾಡಿದ್ದಾರೆ. ಆ ದಲಿತರಿಗೆ ನ್ಯಾಯ ಸಿಗುತ್ತೆ ಅನ್ನೋ ಭರವಸೆ ಇತ್ತು ನಮ್ಗೆ ಈ ಸದನದಲ್ಲಿ. ಆ 187 ಕೋಟಿ ಬರ್ತೈತೆ, ಆ ದಲಿತರಿಗೆ ಹೋಗ್ತೈತೆ ವಾಪಸ್ಸು ಅಂತ ನಾವು ಆಸೆ ಪಟ್ಟಿದ್ರಿ. ಅದಕ್ಕೆಲ್ಲ ತಣ್ಣೀರನ್ನೇ ಎರಚಿಬಿಟ್ರಿ ಇವತ್ತು ನೀವು. ಇಂಥ ಒಂದು ಘಟನೆ ಕರ್ನಾಟಕದ ಇತಿಹಾಸದಲ್ಲಿ ಯಾವತ್ತೂ ಆಗಿಲ್ಲ. ಬಹಳಷ್ಟು ಹೋರಾಟಗಳಾಗಿದೆ. ಮಂತ್ರಿಗಳ ಮೇಲೆ ಅಲಿಗೇಷನ್ ಬಂದಾಗ ಕೂಡಲೇ ಸರ್ಕಾರ ಸ್ಪಂದನೆ ಮಾಡದೇ ಇರೋ ಒಂದೇ ಒಂದು ಸರ್ಕಾರ ಅದು ಡಿ.ಕೆ. ಶಿವಕುಮಾರ್ ಸರ್ಕಾರ. ಸ್ಪಂದನೆ ಮಾಡದೇ ಇರೋ ಒಬ್ಬ ಅಪರಾಧಿಗೆ ಲೂಟಿಕೋರರಿಗೆ ಬೆಂಬಲ ಮಾಡೋ ಮುಖಾಂತರ ಈ ಸರ್ಕಾರ ಭ್ರಷ್ಟಾಚಾರಿಗಳ ಸರ್ಕಾರ ಅಂತ ಅರ್ಥ ಆಗಿದೆ. ಇವತ್ತು ಯಾರ್ಯಾರು ಈ ಸರ್ಕಾರ ಮಂತ್ರಿಗಳಾಗಿದ್ದಾರೆ ಎಲ್ಲ ಹಣ ಕೊಟ್ಟು ಬಂದಿದ್ದಾರೆ, 150 ಕೋಟಿ 100 ಕೋಟಿ ಎಲ್ಲ ಹಣ ಕೊಟ್ಟಿದ್ದಾರೆ ಅಂತ ಹೇಳಿ ಎಲ್ಲ ಜನ ಮಾತಾಡ್ತಾ ಇದ್ದಾರೆ. ಅಂತದ್ರಲ್ಲಿ ಈ ನಾಗೇಂದ್ರನ ಕೇಸು ಮತ್ತೆ ಪ್ರೂವ್ ಮಾಡಿದ್ದಾರೆ. ಸರ್ಕಾರ ಮತ್ತೆ ಪ್ರೂವ್ ಮಾಡಿದ್ದಾರೆ. ಸರ್ಕಾರ ರಾಷ್ಟ್ರಗೀತೆಯೊಂದಿಗೆ ಭ್ರಷ್ಟಾಚಾರಿಗಳ ಸರ್ಕಾರ.